ರಾಜವಂಶ ನಮ್ದು ಏನು ಕಿಸೆ ಕಾಲ ಯಾಕೆ ಬಿಡ್ತೀವಿ ಯಾಕೆ? ಇದೇ ಬಿ ಸುರೇಶ್ ಅವರು ಅವ್ರ ಸೀರಿಯಲ್ ಅಲ್ಲಿ ಒಂದು ಪಾತ್ರ ಇದೆ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ. ನಾಳೆ ಅಲ್ಲ ಸರ್, ಇನ್ನೂ 6 ತಿಂಗಳು ಏನು ಕೆಲಸ ಮಾಡಂಗಿಲ್ಲ, ನಿನ್ನ ಅಕೌಂಟ್ ನಂಬರ್ ನಂಗೆ ಫಾರ್ವರ್ಡ್ ಮಾಡು. ವೆರಿ ನೆಕ್ಸ್ಟ್ ಡೇ ನೀವು ನಂಬಲ್ಲ, 3 ತಿಂಗಳ ನನ್ನ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಯ್ತು. ನಾನು ಏನು ಹೇಳಕ್ ಹೋಗ್ಲಿಲ್ಲ, ಅವರು ಏನು ಹೇಳಕ್ ಹೋಗ್ಲಿಲ್ಲ. ಬಟ್ ಒಬ್ರಿಗೊಬ್ರು ಬರೀ ಕಣ್ಣಲ್ಲೇ ನೋಟ. ಸರ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ನಿಮ್ ಉಪಕಾರ ಮರೆಯಲ್ಲ ಸರ್ ಅಂತ ಹೋಗಿ ತಪ್ಕೊಂಡೆ. ಏಯ್ ಕೂಲ್ ಕೂಲ್ ಅಂದ್ರು. ಅವ್ರ ತನ್ನಿ ಸಿಗರೇಟ್ ಎಲ್ಲ ಖಾಲಿ ಹೋಯ್ತು. ಚಳಿಗಾಲ ಬೇರೆ ಅದು. ಸ್ವಲ್ಪ ಸಿಗರೇಟ್ ಎಲ್ಲ ಇದ್ರು ನೋಡಪ್ಪ ಅಂತ ಎಲ್ಲ ಓದೆ ಹುಡುಕದೆ ಅಂಗಡಿ ಬಾಗಿಲು ಹಾಕ್ಬಿಟ್ಟಿದ್ದ ಹಳ್ಳಿ ಗೌಡ್ರು. ಅವರು ಸಾ ನನ್ನ ಹತ್ರ ಬೀಡಿ ಇದೆ 1-2 ಕೊಡ್ಲಾ ಅಂತ. ಏನಪ್ಪಾ ಕಡೆಗೆ ಬೀಡಿನೂ ಇಲ್ಲೋನಪ್ಪ ಅಂದ್ರು. ಅವ್ರ ಬಾಯಿಂದಾನೆ ಯಾವ ಬಂತು, ಸರ್ 1-2 ಇದೆ ಸರ್. ಮಾಡಬೇಡ್ರಾಣಿ, ನನ್ ಕೋಪ ಗೊತ್ತಿಲ್ಲ. ಸತ್ಯವಾನ್ ಸಾವಿತ್ರಿ ನಮ್ಮ ರಮೇಶ್ ಅರವಿಂದ್ ಅವ್ರದ್ದು, ಅವರ ಕಂಪನಿಗೆ ಮ್ಯಾನೇಜರ್ ಆಗಿ ಫಸ್ಟ್ ಸಿನಿಮಾ ನಂದು ಸತ್ಯವಾನ್ ಸಾವಿತ್ರಿ ಮ್ಯಾನೇಜರ್ ಆಗಿ. ಅಂದ್ರೆ ಅದು ರಮೇಶ್ ಅರವಿಂದ್ ಅವ್ರದೇ ಪ್ರೊಡಕ್ಷನ್? ಅವರು ಆಕ್ಚುಲಿ ಡೈರೆಕ್ಷನ್ ಮತ್ತೆ ಹೀರೋ. ಅದನ್ನ ಮೋಸ್ಟ್ಲಿ ನಮ್ಮ ಭಾಷಾ ಅಂತ ಇದ್ರಲ್ಲ ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ ಅವ್ರ ಕಡೆಯಿಂದ ನಾವು ಮಾಡಿದ್ದದು. ಅವರು ಮತ್ತೆ ಇನ್ನೊಬ್ಬರು ಯಾರು ಸೇರ್ಕೊಂಡು ಪಾಲ್ ಚಂದಾನಿ ಅವ್ರ ಕಡೆಯಿಂದ ನಾವು ಮಾಡಿಸಿದ್ದದು. ನಮಗೆ ಬನಶಂಕರಿನಲ್ಲಿ ಒಂದು ಮನೆ ಇತ್ತು. ಬನಶಂಕರಿನಲ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದ ರೋಡಲ್ಲಿ ಒಂದು ವೈಟ್ ಹೌಸ್ ಅಂತ, ಅದು ತುಂಬಾ ಚೆನ್ನಾಗಿತ್ತು ಮನೆ. ಅಷ್ಟು ನೀಟಾಗಿರೋದು. ಕೆಲವು ಸಿನಿಮಾಗಳೆಲ್ಲ ಆಗಿದೆ ಅಲ್ಲಿ. ಅದನ್ನು ನಾನು ತೋರಿಸ್ದೆ, ಓಕೆ ಆಯಿತು. ಅಲ್ಲಿ ಒಂದು 5-6 ವರ್ಷದ ಕಾರ್ಯಕ್ರಮ ಇತ್ತು ನಮ್ಮದು ಶೂಟು. ಸೊ ಅಲ್ಲಿ ಮಾಡ್ತಾ ಇದ್ದು. ಒಂದು 2 ಡೇಸು ನಮಗೆ ನೈಟ್ ಎಫೆಕ್ಟ್ ಇತ್ತು. ಹಾಗಾಗಿ ನಾವು 6 ಗಂಟೆಗೆ ಡೈಲಿ ಪ್ಯಾಕಪ್ ಮಾಡ್ತಾ ಇದ್ದವರು 2-3 ದಿವಸ ಅಪ್ ಟು 9ವರೆಗೆ ಎಕ್ಸ್ಟೆನ್ಷನ್ ಮಾಡಬೇಕಾಗಿ ಬಂತು. ಆ ಮೇನ್ ರೋಡಲ್ಲೇ ನಾವು ಜನರೇಟರ್ ನಿಲ್ಲಿಸ್ತಾ ಇದ್ದಿದ್ದು. ದೊಡ್ಡ ರೋಡ್ ಅದು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಲಿಂಕ್ ಆಗುತ್ತೆ. ಮೂಲೆಯಲ್ಲಿ SLV ಹೋಟೆಲ್ಲು, ಬಿಗಿನಿಂಗಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರ ಸ್ಕೂಲು ಎಲ್ಲ ಇದೆ ಅಲ್ಲಿ, ಆ ರೋಡ್ ಅದು. ಸೊ ಶೂಟಿಂಗು 4-5 ದಿವಸ ಆರಾಮ ಮಾಡ್ಕೊಂಡು ಹೋದು. ನಾವು ಏನು ಸಮಸ್ಯೆಗಳಾಗಲಿಲ್ಲ. ನೈಟ್ 9 ಗಂಟೆಂದಾಗೆ ಎಕ್ಸ್ಟೆಂಡ್ ಮಾಡಿದ್ವಲ್ಲ, ಅವತ್ತೇ ಪೊಲೀಸ್ನವ್ರು ಬಂದು ಕಿರಿ ಅಂದ. ಆಯ್ತಪ್ಪ, ಏನು ತೊಂದರೆ ಇಲ್ಲ, ಆಯಿತು ಮುಗಿಸ್ಬಿಡ್ತೀವಿ ಬೇಗ. ಮತ್ತು ಮಾನ್ಯ ಸಹ ಸೀನ್ ಪೆಂಡಿಂಗ್ ಮತ್ತೆ ಮಾಡಬೇಕಾಗಿ ಬಂತು. ಅವಾಗ ಸರ್ಕಲ್ ಇನ್ಸ್ಪೆಕ್ಟ್ರೇ ಬಂದ್ಬಿಟ್ಟ ರಾತ್ರಿ. ಎಲ್ಲ ಸ್ಟಾಪ್ ಮಾಡಿ, ಯಾಕಪ್ಪ 4-5 ದಿವಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಿಮಗೂ ಎಲ್ಲ ಲೆಟ್ರ್ ಕೊಟ್ಟಿದ್ದೀವಿ ನಾವು, ಯಾಕೆ? ಇಲ್ಲ ಸರ್, ಅವರು ಲಕ್ಷ್ಮೀ ಚಂದ್ರಶೇಖರ್ ಅವರ ಹಸ್ಬೆಂಡ್ ಚಂದ್ರಶೇಖರ್, ಪ್ರೊಫೆಸರ್ BK ಚಂದ್ರಶೇಖರ್, BK ಚಂದ್ರಶೇಖರ್ ಸರ್ ಕಂಪ್ಲೇಂಟ್ ಮಾಡಿದ್ದಾರೆ ಸರ್, ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಸರ್. ಹೌದಾ, ಸರಿ ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಪ್ಪ, ಇವತ್ತೊಂದು ಸಲ ಬಿಟ್ಬಿಡಿ ನಮ್ಮನ್ನು. ಆಯಿತು, ಬೇಗ ಹೋಗಿ ಮಾತಾಡ್ಕೊಂಬನ್ನಿ ಸರ್ ಅಂದ. ಸೀದಾ ಅವ್ರ ಮನೆಗೆ ಹೋದೆ. ಯಾಕೆಂದರೆ ಲಕ್ಷ್ಮೀ ಚಂದ್ರಶೇಖರ್ ಅವ್ರನ್ನ ಮಾಲ್ಗುಡಿ ಡೇಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾವು. ಹೌದಾ? ಹೌದು. ಈ ಥರ ಅವರು ಕಲಾವಿದರಿದ್ದಾರೆ, ಅವರು ಲೆಕ್ಚರರು, ನಂದ ಥಿಯೇಟ್ರ್ ಪಕ್ಕ ಇದೆಯಲ್ಲ ಕಾಲೇಜು, NMKRV ಅಲ್ಲಿದ್ದಾರೆ ಅಂತೆಲ್ಲ ಹೇಳಿದ್ಮೇಲೆ ಅಡ್ರೆಸ್ ಕೇಳ್ಕೊಂಡು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನಾನು ಆಗೊಂಬೇಕು ಕಳಿಸಿ ಎಲ್ಲ ಮಾಡಿದ್ದೆ. ಪಾತ್ರ ಮಾಡಿದ್ರು ಅದರಲ್ಲಿ, ನಾಗಾದಲ್ಲಿ. ನನ್ನ ತಂಗಿಗೆ 5 ಪಿಳ್ಳೆಗಳು, ಒಬ್ರಿಗಿನ ಒಬ್ರು ರಾಕ್ಷಸರು. ಆದ್ರೆ ನಮ್ಮ ಪುಂಡಿ ಆ ಥರ ಖಂಡಿತ ಇಲ್ಲ. ನಿನ್ ಪುಂಡಿನೋ. ಆಮೇಲೂ ಸಿನಿಮಾದಲ್ಲೆಲ್ಲ ಮಾಡಿಸಿದ್ದೆ 1-2. ಚೆನ್ನಾಗಿ ಪರಿಚಯ ಇತ್ತು. ಏನ್ ಮೇಡಮ್ ಹಿಂಗಾಗೋಗಿದೆ. ಅದು ರಮೇಶ್ ಅರವಿಂದ್ ಅವ್ರದ್ದೇ, ಬೇರೆ ಯಾರು ಅಲ್ಲ. ನಟರು, ಡೈರೆಕ್ಟ್ರು ರಮೇಶ್ ಸರ್ದೇ ಇದು ಸಿನಿಮಾ. ಸ್ವಲ್ಪ ನೋಡಿ, ಅಯ್ಯೋ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು, ನನಗೆ ಗೊತ್ತಿರಲಿಲ್ಲ. ಸರಿ ಕಂಪ್ಲೇಂಟ್ ಆಗೋಗಿದೆ ಅಂದ್ರೆ ಏನು ಮಾಡ್ಕೊಳ್ಳ, ಸ್ವಲ್ಪ ಬೇಗ ಮುಗಿಸ್ಕೊಂಡ್ಬಿಟ್ರಪ್ಪ, ನಾನು ಹೇಳ್ತೀನಿ. ಸರಿ ಅಂದೆ, ಸೀದಾ ಬಂದೆ. ಸರ್ ಸ್ವಲ್ಪ ಬೇಗ ಮುಗಿಸ್ಬಿಡಿ ಸರ್, ಸುಮ್ಮನೆ ಪ್ರಾಬ್ಲಮ್ ಆಗ್ತಾ ಇದೆ, ಕಂಪ್ಲೇಂಟ್ ಮಾಡಿದಾರಂತೆ ಚಂದ್ರಶೇಖರ್ ಅವರು, ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅಂತ ಸರಿ ಇಮಿಡಿಯೇಟ್ ಸೈಲೆಂಟ್ ಜನರೇಟರ್ ಶಿಫ್ಟ್ ಮಾಡಿದ್ರೆ ಎಲ್ಲೂ ಸಿಗ್ತಾ ಇಲ್ಲ. ಜನರೇಟರ್ ಸೌಂಡ್ ಬರ್ತಾ ಇದೆ, ಜನರೇಟರ್ ಸೌಂಡಿಗೋಸ್ಕರ. ಸರಿ ಮಾರನೇ ದಿವಸಕ್ಕೆ ನೋಡಿದ್ರೆ ಮಾರನೇ ದಿವಸ ಯಾವುದೂ ಫ್ರೀ ಇಲ್ಲ. ಅವಾಗೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಇಟ್ಟಾಡ್ತೇವೆ ಬರೀ ಬೆಂಗಳೂರಿನಲ್ಲಿ. ಸೈಲೆಂಟ್ ಜನರೇಟರ್ಗೆ ಸ್ವಲ್ಪ ಸಮಸ್ಯೆ ಇತ್ತು. ಎಲ್ಲ ಎಂಗೇಜ್ ಆಗೋಗಿ ಸರಿ ಯಾವುದೂ ಇಲ್ಲ. ಇವತ್ತು ನೀವು 6 ಗಂಟೆ ಪ್ಯಾಕಪ್ ಮಾಡಲೇಬೇಕು. ನೈಟ್ ಸೀನ್ ಇದೆಯಲ್ಲಪ್ಪ, ಬ್ಯಾಲೆನ್ಸ್ ಆಗೋಯ್ತು ನಿನ್ನೆ. ಅಂದರೆ ಬೇರೆ ಒಂದು ಸೀನೆ, ಫ್ರೆಶ್ ಸೀನೆ ಬ್ಯಾಲೆನ್ಸ್ ಇದೆ, ನೀವು ಅದನ್ನು ಬೇರೆ ಕಡೆ ಚೀಟ್ ಮಾಡ್ಕೊಳ್ಳಿ ಸರ್. ಅವ್ರ ಹತ್ರ ನಾವು ಸಲ ಮಾಡೋಕ್ಕಾಗಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಹೇಳೋಗಿದ್ದಾರೆ, ಪ್ರಾಬ್ಲಮ್ ಆಗುತ್ತೆ. ಸರಿ ಅಂತ ಅವತ್ತು 8 ಗಂಟೆಗೆ ಪ್ಯಾಕಪ್ ಮಾಡಿ 1.5 ಬಾಟ ಕೊಟ್ಕೊಂಡ್ರು ಕೂಡ ಮಾನೇ ಸಹ ಸಡನ್ನಾಗಿ ಎಲ್ಲಿ ಮಾಡೋಕ್ಕಾಗತ್ತೆ. ಬೇರೆ ಸೀನ್ ಯಾವುದೋ ಔಟ್ಡೋರ್ ಅದು ಇದು ಹಾಕ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಬೇರೆ ಮನೆ ಹುಡುಕಿ ಫಿನಿಶ್ ಮಾಡಿದ್ವು ನಾವು. ಮನೆನೇ ಚೇಂಜ್ ಮಾಡ್ಬಿಟ್ರಿ? ಅದೊಂದು ಸೀನ್ನ ನಾವು ಬೇರೆ ಕಡೆ ಮಾಡಬೇಕಾಗಿ ಬಂತು. ಆ ಥರ ಆಯಿತು. ಆಮೇಲೆ ಇನ್ನೊಂದು ಮೇಜರ್ ವರ್ಕು, ಅವರು ಡೆಂಟಲ್ ಡಾಕ್ಟ್ರು ಅದರಲ್ಲಿ ಸತ್ಯವಾನ್ ಸಾವಿತ್ರಿನಲ್ಲಿ. ರಮೇಶ್. ನಾವು 5th ಬ್ಲಾಕ್ ಜಯನಗರದಲ್ಲಿ ಒಂದು ಒರಿಜಿನಲ್
ಡೆಂಟಲ್ ಹಾಸ್ಪಿಟಲ್ನೇ ಬುಕ್ ಮಾಡಿದ್ದು 4-5 ದಿವಸಕ್ಕೆ. ಈ ಎಡಗಡೆ ಹಾಸ್ಪಿಟ್ಲ್ ಇದೆ ಅಂದರೆ ಎದುರುಗಡೆ ಒಂದು ಎಂಟಿ ಸೈಟ್ ಇತ್ತು, ದೊಡ್ಡದು 40-60 ದೊಡ್ಡ ಸೈಟ್. ಸೊ ಅಲ್ಲಿ ಜನ್ರೇಟರ್ ನಿಲ್ಲಿಸ್ಬಿಡ್ತಾಯಿದ್ದು, ಪ್ರಾಬ್ಲಮೇ ಇಲ್ಲ, ಆರಾಮಾಗಿ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ಪಕ್ಕದಲ್ಲಿ ಒಂದು ಮರ ಇತ್ತು, ಅದಕ್ಕೆ ಮೇಲಕ್ಕೆ ತಗೊಂಡು ಕೇಬಲ್ನ ಕಟ್ಬಿಟ್ಟು ಅಲ್ಲಿಂದ ಈ ಬಿಲ್ಡಿಂಗಿಗೆ ಲಿಂಕು ಎದುರುಗಡೆಗೆ. ಸೊ ವೆಹಿಕಲ್ಗೂ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ನಡೀತಾ ಇತ್ತು. 4-5 ದಿವಸ ಇತ್ತು ಅಲ್ಲಿವರೆಗೂ. ಫಸ್ಟ್ ಡೇ ಮಾಡಿಬಿಟ್ಟು ಏನು ಸಮಸ್ಯೆ ಇಲ್ಲ. ಸೆಕೆಂಡ್ ಡೇ ಯಾವಾಗ ಕಂಟಿನ್ಯೂ ಆಯಿತೋ ಆ ಸೈಟಿಗೆ ಸಂಬಂಧಪಟ್ಟವರು ಎಲ್ಲೋ ಬೇರೆ ಕಡೆ ಇರೋದು, ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟಿದ್ದಾರೆ, ಅದು ಇರಲಿ ಯಾವೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ. ಆ ಪಕ್ಕದ ಮನೆಯವ್ರು ಮಾಡಿದ್ರು, ಬೇರೆಯವ್ರು ಮಾಡಿದ್ರು, ಯಾರು ಕಂಪ್ಲೇಂಟ್ ಮಾಡಿದ್ರು ಗೊತ್ತಿಲ್ಲ. ಆ ಸೈಟ್ ಓನರಿಗೆ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಸೈಟು ಭಾಳ ಹುಷಾರು ನೋಡ್ಕೊಳ್ಳಿ, ಯಾರೋ ಸಿನಿಮಾದವ್ರು ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ. ನಾವು 2ನೇ ದಿವಸ ಒಂದು 7 ಗಂಟೆಗೆಲ್ಲ ಪ್ಯಾಕಪ್ ಮಾಡಿ ಹೊರಟೋದು. ಮೊನ್ನೆ ದಿವಸ ಮತ್ತೆ ಬರ್ತೀವಿ, ಬೇಲಿ ಹಾಕ್ಬಿಟ್ಟಿದಾರಲ್ಲ ಅಷ್ಟು ಬೇಗ, ರಾತ್ರಿ ಆ ಜಾಗಕ್ಕೆ ಜನರೇಟರ್ ನಿಲ್ಸೋಕ್ಕೆ ಜಾಗ ಇಲ್ಲ. ಏನು ಇದ್ದಕ್ಕಿದ್ದಂಗೆ ಹೆಂಗೆ ಬಂತು ಇದು ಬೇಲಿ? ಸ್ಟ್ರಾಂಗ್ ಆಗಿ ಹಾಕ್ಬಿಟ್ಟಿದ್ದಾರೆ ಬೇಲಿನ, ಯಾವುದೋ ವೆಹಿಕಲ್ ಹೋಗಂಗೆ ಇಲ್ಲ ಅಲ್ಲಿ. ಆಮೇಲೆ ಪಕ್ಕದಲ್ಲಿ ಯಾರನ್ನೂ ವಿಚಾರಿಸಿದ ಮೇಲೆ ಎಲ್ಲ ಮೋಸ್ಟ್ಲಿ ಯಾರೋ ಕಂಪ್ಲೇಂಟ್ ಮಾಡಿರಬೇಕು, ಓನರೇ ಬಂದುಬಿಟ್ರು ರಾತ್ರಿ ಎಲ್ಲ ಕಂಪ್ಲೀಟ್ ಬೇಲಿ ಹಾಕ್ಬಿಟ್ಟು ಹೋಗ್ಬಿಟ್ರು. ಅವ್ರಿಗೆ ಭಯ ಬಂದುಬಿಟ್ಟಿದೆ, ಯಾರೋ ಆಕ್ಯುಪೈ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ನಾವೆಲ್ಲ ಆಕ್ಯುಪೈ ಮಾಡಿದ್ದೀವಿ ಸ್ವಾಮಿ, ಸುಮ್ಮನೆ ನಿಲ್ಲಿಸ್ತಾ ಇದ್ದು. ಇನ್ನು 3 ದಿವಸ ಆದಮೇಲೆ ನಮ್ಮ ಪಡೆ ನಾವು ಹೊರಟೋಗ್ತಾ ಇದ್ದು. ಅಲ್ಲೇನು ಗಲೀಜು ಮಾಡ್ತಾಯಿದ್ದೀವ, ಏನು ಮಾಡ್ತಾಯಿದ್ದೀವಿ? ನಮಗೆ ನೋಡಿ ಈಗ ಜನ್ರೇಟರ್ ನಿಲ್ಸೋಕ್ಕೆ ಸಮಸ್ಯೆ ಆಗುತ್ತೆ. ಚಿಕ್ಕ ರೋಡು, ಇಲ್ಲಿ ಈ ರೋಡಲ್ಲಿ ನಿಲ್ಸೋಕ್ಕಾಗಲ್ಲ. ಅದು ಬಿಟ್ಟರೆ ಆ ಪಾರ್ಕ್ ಹತ್ರ ತೊಗೊಂಡು ನಿಲ್ಲಿಸ್ಬೇಕು. ಅಲ್ಲಿ ನಿಲ್ಲಿಸ್ತು ಅಂತಂದರೆ ಕೇಬಲ್ ಸಾಕಾಗಲ್ಲ, ಮತ್ತು ಎಕ್ಸ್ಟ್ರಾ ಕೇಬಲ್ ತರಿಸ್ಬೇಕು ನಾವು, ಅದಕ್ಕೆ ಬಾಡಿಗೆ ಕೊಡಬೇಕು. ಅದಕ್ಕೊಬ್ಬ ಇನ್ಚಾರ್ಜ್ ಬರ್ತಾನೆ, ಅವನಿಗೆ ಬಾಟ ಕೊಡಬೇಕು. ಪ್ಲಸ್ ಅದೆಲ್ಲ ಈಗ ರೆಡಿ ಮಾಡೋಕ್ಕೆ 1 ಅವರ್ ಬೇಕು. ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ 2 ಅವರ್ಸ್ ಲೇಟ್ ಆಗುತ್ತೆ. ನಾವೇನು ಮಾಡೋದು ಸರ್, ಬೇಲಿ ಹಾಕ್ಬಿಟ್ಟಿದಾರಲ್ಲ, ಹಿಂಗಾಗೋಗಿದೆ ನೋಡಿ. ಸರಿ, ಆಮೇಲೆ ಇಮಿಡಿಯೇಟಾಗಿ ಹತ್ತಿರದಲ್ಲಿ ಯಾವುದಿದೆ ಯೂನಿಟ್ ಅಂತ ಯೋಚನೆ ಮಾಡಿ, ನಂದಾ ಥಿಯೇಟ್ರ್ನಲ್ಲಿ ಹಿಂಭಾಗದಲ್ಲಿ ಒಂದು ಆಫೀಸ್ ಇತ್ತು ಅವಾಗ, ಯೂನಿಟ್ ಆಫೀಸ್. ಅವ್ರಿಗೆ ಫೋನ್ ಹೊಡೆದು ಅರ್ಜೆಂಟ್ ಕೇಬಲ್ ಕಳಿಸಿ ಸ್ವಾಮಿ, ಒಂದು ಇಲ್ಲೇ ಪಕ್ಕದಲ್ಲೇ 5th ಬ್ಲಾಕಿಗೆ ಕಳಿಸಿ ಅಂತ ಹೇಳಿ ಅಲ್ಲಿಂದ ತರಿಸ್ಕೊಂಡು ಅದನ್ನು ಜಾಯಿನ್ ಮಾಡಿ ಆ ದೂರದಲ್ಲಿ ಪಾರ್ಕ್ ಹತ್ರ ತೊಗೊಂಡು ನಿಲ್ಲಿಸ್ಬಿಟ್ಟು ಅಲ್ಲಿಂದ ಕೇಬಲ್ ಎಳ್ಕೊಂಡಿದ್ದಾಯಿತು. ಸೊ ತುಂಬ ದೂರ ಕೇಬಲ್ ಎಳೆದಾಗ ಏನಾಗುತ್ತೆ, ವೋಲ್ಟೇಜ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ 60 kV ಇದರಲ್ಲಿ ನೀವು 50ವರೆಗೂ ಹಾಕ್ಬೋದು. ಈ ಲಾಂಗ್ ಇದ್ದಾಗ ಏನಾಗುತ್ತೆ, 40 ಮೇಲೆ ಹಾಕೋಕ್ಕಾಗಲ್ಲ ಅಂತಾರೆ ಕ್ಯಾಮ್ರಾಮನ್, ಫ್ಲಿಕರಿಂಗ್ ಬರುತ್ತೆ ಅದು ಇದು ಅಂತ, ನಮಗೇನು ಗೊತ್ತಾಗಲ್ಲ ಅದು. ಬಟ್ ನಮ್ಮದೇನು ಜಾಸ್ತಿ ಯೂಸ್ ಮಾಡೋದು ಇರಲಿಲ್ಲ, ಒಳಗಡೆ ಹಾಸ್ಪಿಟ್ಲ್ ಸೀನ್ ಆದ್ದರಿಂದ ಕಮ್ಮಿ ಲೈಟ್ಸ್ ಯೂಸ್ ಮಾಡ್ತಾಯಿದ್ರು, ಹೆಂಗೋ ಬ್ಯಾಲೆನ್ಸ್ ಆಯಿತು. ಸೊ ಹಾಗಾಗಿ ಅಲ್ಲೊಂದು ಟೆನ್ಷನ್ ತಗೊಂಡು ಎಕ್ಸ್ಟ್ರಾ ಕೇಬಲೆಲ್ಲ ತರಿಸಿ ಅದಕ್ಕೆ ಬಾಡಿಗೆ ಕೊಟ್ಟು ಅದಕ್ಕೊಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಅವನಿಗೊಂದು ಬಾಟ ಎಲ್ಲ ಮಾಡಿಸಿ ಆಮೇಲೆ ಇನ್ನು 3 ದಿವಸ ಕಷ್ಟಪಟ್ಟು ಮುಗಿಸಿದ್ದಾಯ್ತು ಅದನ್ನು. ನಾವು ಕೆಲವು ಸಲ ಎಲ್ಲ ಲೊಕೇಶನ್ ಸರ್ಚ್ ಮಾಡಿ, ಓ ಇಲ್ಲಿ ಜಾಗ ಇದೆ ಜನ್ರೇಟ್ರಿಗೆ, ಇಲ್ಲಿ ಇಂಥದ್ದಿದೆ, ಇಲ್ಲಿ ಇಂಥದ್ದಿಂತ ಎಲ್ಲ ಪ್ಲ್ಯಾನ್ ಮಾಡಿರ್ತೀವಿ. ಈ ಥರ ಯಾರೋ ಒಬ್ರು ಬಂದು ಫಿಟ್ಟಿಂಗ್ ಇಟ್ಟು ಏನೋ ಒಂದು ಮಾಡಿದಾಗ ಇಲ್ಲದೇ ಇರೋ ಅಧ್ವಾನ ಆಗೋಗುತ್ತೆ, ಟೆನ್ಷನ್ ಆಗೋಗುತ್ತೆ. ಸೊ ಅದರಿಂದ ನಾವು ಯಾವುದನ್ನೂ ಮಿತ್ತಮ್ ಅಂದ್ಕೊಳ್ಳೋಂಗಿಲ್ಲ ಸಿನಿಮಾದಲ್ಲಿ. ಏನಾರೋ ಒಂದು ನೋಡಿ ಇಷ್ಟು ಸವಾಲುಗಳು. ನೀವು ಅದನ್ನೇನಾರ ನೀವು ಪ್ಲ್ಯಾನ್ ಮಾಡಿ ನಾವು 6 ಗಂಟೆ ಒಳಗೆ ಇವತ್ತು ಪ್ಯಾಕಪ್ ಮಾಡಬೇಕು, ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ರೆ ಏನಾಗೋದು, ಎಕ್ಸ್ಟೆನ್ಷನ್ ಆಗಿ ಡಬಲ್ ಬಾಟ್ ಆಗಿರೋದು. ಇಲ್ಲಿ 2 ಅವರ್ಸ್ ಹೋಯ್ತಲ್ಲ ಬೆಳಿಗ್ಗೆ ಕೇಬಲ್ ತರಿಸಿ ಮಾಡಿ ರೆಡಿ ಮಾಡೋಕ್ಕೆ. ಆ ಥರ ಏನಾರೋ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಬಹುಶಃ ಅದಕ್ಕೆ ಇರ್ಬೇಕು, ಮೊದಲೆಲ್ಲ ಸ್ಟುಡಿಯೋಗಳಲ್ಲಿ ಶೂಟ್ ಮಾಡಿಬಿಡ್ತಿದ್ರು. ಹೌದು, ಹಿಂದೆಲ್ಲ ಬರೀ ಇದು ಹಾಕ್ತಾ ಇದ್ದಿದೆ ಈ ಸಮಸ್ಯೆಗಳಿಗೋಸ್ಕರ. ಸೆಟ್ ಹಾಕೋ ಸ್ಟುಡಿಯೋದಲ್ಲಿ ಶೂಟ್. ಆಮೇಲೆ ಈ ರೋಡ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಈ ಟ್ರಾಫಿಕ್ದಾಗಲಿ ಇನ್ನೊಂದಾಗಲಿ ಪೊಲೀಸ್ನವ್ರ ಕಾಟ ಆಗಲಿ, ಆಮೇಲೆ ಕೆಲವರು ಅವ್ರು ರೋಡಲ್ಲಿ ಮಾಡ್ತಾಯಿದ್ರು ಸಾಕು. ನಾವು ಒಂದು ಕುಮಾರಸ್ವಾಮಿ ಅವರ ಇದರಲ್ಲಿ ಅವ್ರ ಮಿಸ್ಸಸ್ ಮಾಡ್ತಾ ಇದ್ದಿದ್ದು ಒಂದು ಸೀರಿಯಲ್ಲು ಇದರ ಹತ್ರ ಮಾಡ್ತಾ ಇದೀವಿ, ಬುದ್ಧ ಪಾರ್ಕ್ ಹತ್ರ ಮಾಡ್ತಾ ಇದ್ದು, ರೋಡಲ್ಲಿ ಮಾಡ್ತಾ ಇದೀವಿ, ಇಲ್ಲಿ JP ನಗರ. ಆ ಮೂಲೆ ಮನೆಯವ್ರು ಬಂದು ಗಲಾಟೆ, ನಮ್ಮ ಮನೆ ಮುಂದೆ ನೀವು ಶೂಟಿಂಗ್ ಮಾಡಬಾರ್ದು, ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ. ಏನು ಡಿಸ್ಟರ್ಬ್ ಮಾಡ್ತಾ ಇದೀವಿ ಸಾಮು, ಸೀರಿಯಲ್ ಬೇರೆ ಇದೆ, ಇರೋದು ಒಂದು 10-12 ಜನ, ನಾವು ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಅಂತ ಕೇಳ್ತಾ ಇಲ್ಲ ಅವನು. ಜೋರ್ ಗಲಾಟೆ, ವಿಧಿ ಇಲ್ದಲೇ ನಾವು ಅಲ್ಲಿಂದ ಶಿಫ್ಟ್ ಮಾಡಿಕೊಂಡು, ಅದು ನಾನು ಅದರಲ್ಲಿ ಬೇರೆ ಕ್ಯಾರೆಕ್ಟ್ರು ಕ್ಯಾಪ್ ಗಿಪ್ ಹಾಕ್ಕೊಂಡಿದ್ದ, ನಾನು ಬಂದು ಹಿಡ್ಕೊಂಬಿಟ್ಟ. ಏನ್ರಿ ಡೈರೆಕ್ಟ್ರ್ ಸಾಹೇಬ್ರೆ ತೆಗಿರಿ ಇದನ್ನ ಅಂತ. ನಾನು ಡೈರೆಕ್ಟ್ರ್ ಅಲ್ಲಪ್ಪ, ನಾನು ಆ್ಯಕ್ಟ್ರು, ನಂಗೆ ಅವೆಲ್ಲ ಗೊತ್ತಿಲ್ಲ, ಕ್ಯಾಪ್ ಹಾಕ್ಕೊಂಡಿದ್ದಲ್ಲ ನೀವೇ ಡೈರೆಕ್ಟ್ರು ತನ್ನ ಲೆಕ್ಕ. ಮ್ಯಾನೇಜರು ಬೇರೆ. ಮತ್ತು ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಕಡೆಗೆ ಎಲ್ಲರನ್ನು ಕರ್ಕೊಂಡೋಗಿ ಅಲ್ಲಿ 1/2 ಗಂಟೆ ಹೊರಟೋಯ್ತು. ಸೊ ಹೀಗೆ ಈ ರೋಡ್ಗಳಲ್ಲಿ ಮಾಡುವಾಗ ಯಾವ ಥರ ಜನ ಇರ್ತಾರೆ, ಯಾವ ಕೆಟಗಿರಿಯವ್ರು ಇರ್ತಾರೆ, ಯಾವ ಟೆನ್ಷನ್ನವ್ರು ಇರ್ತಾರೆ, ಏನೂ ಹೇಳೋಕ್ಕಾಗಲ್ಲ. ಎಲ್ಲ ಪರ್ಮಿಷನ್ ಓಕೆ ಅಂದಿರ್ತಾರೆ,
ಯಾರು ನಿಮಗೆ ಪರ್ಮಿಷನ್ ಕೊಟ್ಟವರು? ಇದಕ್ಕೆ ಮುಂಚೆ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಒಂದ್ಸಲ. ರಾಧಾ ಮಾಧವ ಶ್ಯಾಮ್ ಏನದು, ಮೀರಾ ಮಾಧವ ರಾಘವ. ಸೀತಾರಾಮ್ ಅವ್ರದ್ದು. ಅವರಲ್ಲಿ ಮಾಡ್ಕೊಳ್ಳಿ ಸರ್ ನೀವು ಅಂದ್ಬಿಟ್ರು ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲ ಮೈಸೂರಲ್ಲಿ. ಅಷ್ಟೆಲ್ಲ ಹೇಳಿದ್ದಾರೆ, ಇವರೇನು ಹಿಂಗೆ ಅಂತಾರಲ್ಲ ಮ್ಯಾನೇಜರು ಅಂತ ಇವರು. ಬಟ್ ಅಲ್ಲಿ ಗೌರ್ಮೆಂಟ್ ಜೀವ ತೋರಿಸ್ತಾ ಇದ್ದಾರೆ ಅವರು. ಬಾಲ್ಬ್ರವಿ ಮೈಸೂರು ಗೆಸ್ಟ್ ಹೌಸು ಎಲ್ಲ ಚಿತ್ರೀಕರಣ ಅನುಮತಿಯನ್ನು ಕೊಡಬಾರದು ಅಂತ ಕ್ಲೀನಾಗಿ ತೋರಿಸ್ತಾ ಇದ್ದಾರೆ ಅವರು ಜೀವನ. ಅದು ಇತ್ತೀಚೆಗೆ ಆಗಿರೋವಂಥದ್ದು, ಅವ್ರಿಗೆ ಗೊತ್ತಿಲ್ಲ ಅದು. ಅದಕ್ಕೆ ಮುಂಚೆ ಆಗಿದೆ. ಇದಾದಮೇಲೆ ಮತ್ತೆ ಆಯಿತು ಬಿಡಿ. ಮತ್ತೆ ರಾಕ್ಲೈನ್ ಅವ್ರದ್ದು ಇದ್ರ ಸಿನಿಮಾ ಮಾಡೋದಲ್ಲ ಅವರು, ರಜನಿಕಾಂತ್ ತಗೊಂಡು ಅದಕ್ಕೆ ಮಾತ್ರ ಮಾಡಿದ್ರು ಅಲ್ಲಿ ಲಿಂಗ. ಆಮೇಲೆ ನಾವು ರೀಸೆಂಟಾಗಿ ಶಾಂತಲಾ ಅಂತ ಒಂದು ತೆಲುಗು ಸಿನಿಮಾ ಮಾಡಿದೆ ನಾನು ರೀಸೆಂಟಾಗಿ ಮ್ಯಾನೇಜರ್ ಅಲ್ಲ, ಆಕ್ಟರ್ ಆಗಿ. ಅದು ಟ್ರೈಬ್ಸ್ ಅಲ್ಲಿ ಸೆಕೆಂಡ್ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್. ಅದು ಯಾವ ಥರ ಬರುತ್ತೆ ಅಂದರೆ, ಅಲ್ಲಿ ಆ ಟ್ರೈಬು ಆ ಕಾಲದಲ್ಲಿ ಶಾಂತಲಾ ಮಹಾರಾಣಿ ಇಲ್ಲೆಲ್ಲೋ ತಪ್ಪಿಸ್ಕೊಂಡು ಒಂದು ಚಿಕ್ಕ ಹುಡುಗಿ ಆಗಿದ್ದಾಗ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರ್ತಾಳೆ ಈ ಗುಂಪಲ್ಲಿ. ಅವನು ಅಲ್ಲಿ ಒಂದು ದಬ್ಬಾಳಿಕೆ ಮಾಡುವಂಥವನು ಕುದುರೆ ಮೇಲೆ ಬಂದು ಹಫ್ತಾ ವಸೂಲಿ ಮಾಡೋದು ಅದು ಇದೆಲ್ಲ ಮಾಡ್ತಾ ಇರ್ತಾನೆ. ನನ್ನ ಹತ್ರ ದುಡ್ಡಿರಲ್ಲ, ನಾ ತಪ್ಪಿಸ್ಕೊಂಡು ಇದು ಮಾಡ್ತಾ ಇರ್ತೀನಿ. ಆ ಕಡೆ ಎಲ್ಲ ಹುಡುಕಿ ಎಲ್ಲರೂ ದುಡ್ಡು ತಂದು ಕೊಡ್ತಾರೆ, ನಾನಿಲ್ಲ, ಕರ್ರಿ ಅವ್ರನ್ನ ಅಂತಾರೆ. ನಾನು ಬಂದ್ಕೊಳ್ಳೆ ಹೇಳೋದು ಹಿಂಗೆ ಬಿಸಾಕ್ತಾರೆ ನನ್ನ. ಆವಾಗ ಶೂ ಕಾಲಲ್ಲಿ ಹಿಂಗೆ ಎತ್ತುಬಿಟ್ಟು ಕುತ್ಕೆನ ಎಲ್ಲ ಎಲ್ಲಿ ದುಡ್ಡು ಅಂದರೆ ನಾನು ಹೇಳ್ತೀನಿ ತೆಲುಗುನಲ್ಲಿ, ಪಂಡ ಪಾಡ ಅయింది, ಕಡುಪು ನೇಚ್కొని 3 ದಿನಾಲ ಅయింది, ಕ್ಷಮಿಂಚಂಡಿ ಸ್ವಾಮಿ ಕ್ಷಮಿಂಚಂಡಿ. ಅಂದರೆ ಬೆಳೆ ಎಲ್ಲ ನಾಶ ಆಗೋಯ್ತು, ಊಟ ಮಾಡೇ 3 ದಿನ ಆಗಿದೆ, ನಾನು ದಯವಿಟ್ಟು ಮನ್ನಿಸ್ಬಿಡಿ, ದುಡ್ಡು ಕೊಡೋಕ್ಕಾಗಿಲ್ಲ ಅಂತ ಹೊತ್ಕೊಂಡು ರಿಕ್ವೆಸ್ಟ್ ಮಾಡೋದು. ಆಟತ್ತಿಗೆ ಹಿಂಗಂತಾನೆ ಅವನು ಇದನ್ನು ಕೊಡ್ತಾನೆ, ಚಾಟಿ ಹೊಡೆಯೋದು. ಇನ್ನೇನು ಹೊಡಿಬೇಕು ಅನ್ನೋದ್ರೊಳಗೆ ಅವನು ಸ್ವಲ್ಪ ಹೆಚ್ಚರ್ಕ ಯಾರೋ ಇದ್ರ ರಾಜ್ಯದ ಥರ ಬರ್ತಾನಲ್ಲ ಅವನು, ಪಕ್ಕದವ್ನು ಹಿಂಗೆ ನೋಡ್ಬಿಟ್ಟು ಅವ್ರ ಪಕ್ಕದವ್ರಿಗೆ ಮಗಳಿದ್ದಾಳೆ ಇವನಿಗೆ ಅಂತ ಕೇಳ್ತಾನೆ. ಹಾಂ ಸರ್ ಒಳ್ಳೆ ಮಗಳಿದ್ದಾಳೆ ಇವನಿಗೆ. ಹಂಗಾರೆ ಬೇಡ ಹೊಡೆಯಲ್ಲ, ಆಯಿತು ನಿನ್ನ ಮಗಳನ್ನ ನಾಳೆ ಗೆಸ್ಟ್ ಹೌಸಿಗೆ ಕಳಿಸು, ಏನು ಕೊಡಬೇಡ ನೀನು, ಟ್ಯಾಕ್ಸ್ ಹೋಗು. ವಿಧಿ ಇಲ್ಲ, ದುಡ್ಡಿಲ್ಲ ನಮ್ಮ ಹತ್ರ ಕೊಡೋಕ್ಕೆ. ಹೊಡೆಯೋದಲ್ದಲೇ ಏನು ಮಾಡ್ತಾನೆ ಹೇಳೋಕ್ಕಾಗಲ್ಲ. ವಿಧಿ ಇಲ್ದಲೇ ರಿಕ್ವೆಸ್ಟ್ ಮಾಡಿ ಮಗಳನ್ನ ಕರ್ಕೊಂಡೋಗಿ ಗೆಸ್ಟ್ ಹೌಸಲ್ಲಿ ಬಿಡ್ತೀನಿ ಹತ್ಕೊಂಡು ಮಗಳನ್ನು. ಆ ಥರ ಸೀನು. ಇದು 11 ದಿವಸ ಬಂತು ಕೆಲಸ. ಅದಕ್ಕೂ ಪ್ರೊಡ್ಯೂಸರು KS ರಾಮರಾವ್ ಅವರು 100 ಸಿನಿಮಾ ಪ್ರೊಡ್ಯೂಸರು ತೆಲುಗು. ಅವರ ಬ್ಯಾನರ್ ಟೇಕ್ ಓವರ್ನಲ್ಲಿ ಅವರು ಮಾಡಿದ್ದು. ಮೂಲ ಇನ್ವೆಸ್ಟ್ಮೆಂಟ್ ಬೇರೆಯವ್ರದ್ದು, ಬಟ್ ನನಗೆ ಒಳ್ಳೆ ರೆಮ್ಯುನರೇಷನ್ ಕೊಟ್ಟರು 11 ದಿವಸಕ್ಕೆ ತೆಲುಗು ಅದರಿಂದ. ಹಾಗಾಗಿ ಆ ಸಿನಿಮಾದಲ್ಲಿ ಆ ಪಾತ್ರ ಮಾಡಿದ್ದೆ ನಾನು. ಶಿಸ್ತು ಕಟ್ಟಲೇನಂటున్నాడయ్య. ಆಡಪಿಲ್ಲಲುನ್ನಾರಾ. ಸೊ ಪ್ಲಾನಿಂಗ್ ಇಲ್ಲ ಅಂತಂದರೆ ಎಲ್ಲ ಸಮಸ್ಯೆಗಳೇ. ಅವ್ರು ಅದಕ್ಕೆ ಏನು ಮಾಡಿದ್ರು, ಇವೆಲ್ಲ ರಾಮಾಯಣನ ಬೇಡ ಅಂತ ಸೆಟ್ ಹಾಕ್ಬಿಟ್ಟಿದ್ರು. ಟ್ರೈಬ್ಸ್ ಜಾಗ ಬೇಕಲ್ಲ, ಒಂದು ಡ್ರೈ ಪ್ಲೇಸಲ್ಲಿ ಹುಡುಕ್ಬಿಟ್ಟು, ಅದು ನಾವು ಹಳೇಬೀಡು ಬೇಲೂರು ಮಧ್ಯ ಒಂದು ಜಾಗ ನೋಡಿದ್ರು ಅವರು. ನಮಗೆಲ್ಲ ಜಾವ್ಗಳಲ್ಲಿ ರೂಮ್ ಹಾಕಿದ್ರು. ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ, ಫುಲ್ ಎಂಗೇಜ್ ಆಗಿಬಿಟ್ಟಿದೆ ಅಂಥೇಳಿ ಜಾವ್ಗಳಲ್ಲರೂ ನಮಗೆ ರೂಮು, ದಿನ ಅಲ್ಲಿಂದ ಅಪ್ ಆ್ಯಂಡ್ ಡೌನ್. ಸೊ ಅಲ್ಲಿ 10 ದಿವಸ ಮಾಡಿದ್ರು. ಆವಾಗ ಮೈಸೂರು ಪ್ಯಾಲೇಸಿಗೆ ಇದೇ ಮೈಸೂರು ಗೆಸ್ಟ್ ಹೌಸ್ ಪರ್ಮಿಷನ್ ತೊಗೊಂಡಿದ್ರು. ಅಲ್ಲಿ ಒನ್ ಡೇ ಆ ಮಗಳನ್ನು ನಾನು ಕಳಿಸ್ಕೊಡ್ತೀನಲ್ಲ, ಅಲ್ಲಿ ಆ ಟ್ರೈಬ್ ಜಾಗದಲ್ಲಿ ನಮ್ಮ ಮನೆ ಹತ್ರ ನಾವು ಹೊರಡೋದು. ಮಗಳನ್ನ ರಿಕ್ವೆಸ್ಟ್ ಮಾಡಿ ಟಾಂಗ ಗಾಡಿನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗೋ ಸೀನ್ ಅಲ್ಲಿ ತೆಗೆದ್ರು. ಬಂದಿಲ್ಲ ಹತ್ಕೊಂಡ್ಬಿಟ್ಟು ಅವಳನ್ನ ಮಹಾರಾಜನ ಹತ್ರ ಕಳ್ಸೋದು ಇದೆಯಲ್ಲ, ಆ ಸೀನ್ನ ಇಲ್ಲಿ ಮೈಸೂರು ಗೆಸ್ಟ್ ಹೌಸಲ್ಲಿ ಮಾಡಿದ್ರು. ಅವಾಗ ಅವ್ರು 2 ದಿವಸ ಪರ್ಮಿಷನ್ ಕೊಟ್ಟಿದ್ರು. ನಮ್ಮ ಸೀನೆಲ್ಲ ಮುಗೀತು. ನೆಕ್ಸ್ಟ್ ಡೇ ಇನ್ನೇನೋ ಒಂದು ಪ್ಯಾಚ್ ವರ್ಕ್ ಮಾಡಬೇಕು. ಅಷ್ಟೊತ್ತಿಗೆ ಸಡನ್ನಾಗಿ ಯಾರೋ ಗೆಸ್ಟ್ಗಳು ಬರ್ತಾರೆ ಅಂತ ಗೊತ್ತಾಯಿತು. ಈ ಗೆಸ್ಟ್ ಹೌಸ್ಗಳೆಲ್ಲ ಸಮಸ್ಯೆ ಇದೆ, ನಾನು ಹೇಳಿದ್ದೆ ಹಿಂದೆ. ಐ ಬಿಗಳಲ್ಲೆಲ್ಲ ಯಾವ ಥರ ಎತ್ತಂಗಡಿ ಮಾಡಿಸ್ತಾರೆ. ರವಿಶಂಕರ್ ಅವ್ರನ್ನೆಲ್ಲ ಎತ್ತಂಗಡಿ ಮಾಡಿಸಿದ್ದು ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಸೊ ಅದೇ ಥರ ಇವರಿಗಾಗೋಯ್ತು. 2 ದಿವಸ ಮಾಡಿದ್ದಾರೆ. 3ನೇ ದಿವಸಕ್ಕೆ ಇಲ್ಲ, ಇಲ್ಲಿ ನಾಳೆ ನಿಮಗೆ ಆಗಲ್ಲ, ಖಾಲಿ ಮಾಡಬೇಕು. ಸರಿ, ಎಕ್ಸ್ಟೀರಿಯರ್ ಎಲ್ಲ ಅದಕ್ಕೆ ಪ್ಲ್ಯಾನ್ ಮಾಡಿ ನಾಳೆಗೆ ಹೆಂಗೂ ಇಲ್ಲವಲ್ಲ ಅಂತ ಮುಗಿಸ್ಕೊಂಡು ಇಂಟೀರಿಯರ್ ನಾವು ಬೇರೆ ಕಡೆ ಚೀಟ್ ಮಾಡ್ಕೋತೀವಿ ಅಂತ ಅವರು ಹೊರಟರು. ನನ್ನ ಪೋರ್ಷನ್ ಮುಗಿಸ್ಕೊಂಡು ನಾನು ಬಂದೆ. ಸೊ ಹೀಗೆ ಕೆಲವು ಸಲ ಎಷ್ಟೇ ಪ್ಲ್ಯಾನಿಂಗ್ ಮಾಡಿದರೂ ಕೂಡ ಲೊಕೇಶನ್ಗಳಲ್ಲಿ ಸಡನ್ನಾಗಿ ಸಮಸ್ಯೆಗಳು ಬಂದ್ಬಿಡುತ್ತೆ. ಅದನ್ನು ನಿಭಾಯಿಸೋದೇ ಭಾಳ ಕಷ್ಟ. ಆ ಥರ ಆಗುತ್ತೆ. ಏನು ಸ್ಟೂಡೆಂಟ್ಸು ಏನೋ ಇನ್ಫ್ಲೂಯೆನ್ಸು, ರೆಕಮೆಂಡೇಷನ್ನು, ರಿಸರ್ವೇಷನ್ ಅಂತ ಬಂದ್ಬಿಡೋದು, ಇಲ್ಲಿ ಬಂದು ನಮ್ಮ ಪ್ರಾಣ ತಿನ್ನೋದು. ಬಿ ಸುರೇಶ್ ಬಗ್ಗೆ ಇದರ ಹಿಂದಿನ ಎಪಿಸೋಡಲ್ಲಿ ನಿಮ್ಗೆ ಹೇಳಿದೆ. ಅಲ್ಲಿ ಹೋದಾಗ ಟೀ ಮಾಡಿಕೊಟ್ಬಿಟ್ಟು ನೀನು ನಾಳೆಯಿಂದ ಇದಕ್ಕೆ ಬಂದ್ಬಿಡಪ್ಪ ನೀನು ಡ್ರಾಮಾಕ್ಕೆ ಅಂಥೇಳಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡ್ರು. ಬಿ ಸುರೇಶ್ನ ಅವರು ನಾಗಮಂಡಲ ಎಲ್ಲ ಮಾಡಿದ್ರು. ಅವ್ರ ಒಡನಾಟ ಚೆನ್ನಾಗಿತ್ತು ಶಂಕರ್ ನಾಗ್ಗೆ ಅಂತ. ಈ ಪಾಂಪ್ಲೆಟ್ ಕೊಡಕ್ಕೆ ಹೋದಾಗ ರಾತ್ರಿ ಏನಾಯಿತು ಅಂತ ಹೇಳೋದು ಮರ್ತುಬಿಟ್ಟೆ ನಾನು. ಏನಾಯಿತು, ಪಾಂಪ್ಲೆಟ್ ಎಲ್ಲ ಕೊಟ್ಟು ಮಾತುಕತೆ ಆಡಿ ಇದು ಮಾಡೋದ್ರೊಳಗೆ ರಾತ್ರಿ 1 ಗಂಟೆ ಹತ್ತತ್ರ 12:30 ಆಗೋಗಿದೆ.
ಸರಿ ನಾನು ಹೊರಡ್ತೀನಿ ಅಂತ ಸುರೇಶ್ ಅವರು ಹೊರಟರು. ಇಷ್ಟೊತ್ತಿನಲ್ಲಿ 12:30 ಆಗೋಯ್ತು, ಇಷ್ಟೊತ್ತಿನಲ್ಲಿ ಎಲ್ಲ ಒಬ್ಬನೇ ಹೋಗ್ತೀಯ ನೀನು? ಪರವಾಗಿಲ್ಲ, ಬೈಕ್ ಇದೆ, ಹೋಗ್ತೀನಿ, ಏನು ತೊಂದರೆ ಇಲ್ಲ. ಬೇಡ ಇರು ಅಂಥೇಳಿ ಅವರು ಯಾವುದೋ ಒಂದೆರಡು ಪ್ಯಾಕ್ ಮಾಡ್ಕೊಂಡು ಅವ್ರದ್ದು ಮೆಟಡರ್ ಇತ್ತಲ್ಲ, ಶಂಕರ್ನಾಗ್ದು, ಆ ಮೆಟಡರ್ಗೆ ಅವ್ರ ಹುಡುಗರನ್ನೆಲ್ಲ ಸೇರಿಸ್ಕೊಂಡು 2-3 ಜನನ ಅನಾಮತ ಎತ್ಬಿಟ್ಟು ಸುರೇಶ್ ಅವ್ರ ಬೈಕ್ನ ಆ ಗಾಡಿಗೆ ಹಾಕಾಯ್ತು. ಮೆಟಡರ್ಗೆ ಹಿಂದ್ಗಡೆ ಜಾಗ ಇರುತ್ತಲ್ಲ, ಹಾಕಾಯ್ತು. 10 ಗಾಡಿ ಅಂದರು. ಅವನು ಕರ್ಕೊಂಡು ಸೀದಾ ಅವ್ರ ಮನೆಗೆ ಹೊಟ್ರು, ಚಾಮರಾಜಪೇಟೆಗೆ. ಅಲ್ಲಿಂದ ಸಿಂಗ್ ಸಂದ್ರದಿಂದ ಇಲ್ಲಿಗೆ ಬಂದಾಗ 2:15 ಗಂಟೆ. ಇಲ್ಲಿಗೆ ಸುರೇಶ್ ಅವ್ರ ಮನೆಗೆ ಬಂದು ಅವಾಗ ಬಹುಶಃ ಅವರು ಮನೆಗೆ ಬಂದಮೇಲೆ ಅಮ್ಮ ಏನು ಮಲಗಿದಾರೇನೋ ಎಬ್ಸೋ ಅಷ್ಟೊತ್ತಿನಲ್ಲಿ. ಯಾರನ್ನ? ಸುರೇಶ್ ಅವ್ರ ತಾಯಿ. ಸುರೇಶ್ ಅವರಿಗೆ ಅವ್ರ ತಾಯಿನ ಎಬ್ಸು ಅಂತ ಶಂಕರ್ನಾಗ್ ಅಮ್ಮನ ಎಬ್ಸೋ ಅವರು ಭಾಳ ತುಂಬ ಚೆನ್ನಾಗಿದ್ದರು. ಅವರು ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ಎದ್ರು ಇರಪ್ಪ ಮೊದಲು ಟೀ ಮಾಡ್ತೀನಿ, ನಿಂಗೆ ಟೀ ಇಷ್ಟ ಅಂದ್ರೆ ಹ್ಞೂ ಮಾಡಿಯಮ್ಮ ಟೀ ಎಲ್ಲ ಮುಗಿಸ್ಕೊಂಬಂದರು. ಇಲ್ಲ ನಿಮ್ಮ ಹುಡುಗ ಒಬ್ಬನೇ ಬರ್ತೀನಿ ಅಂದ, ಅದಕ್ಕೋಸ್ಕರ ನಾವೇ ಬೇಡ ಅಂದ್ಬಿಟ್ಟು ಗಾಡೀಲಿ ಹಾಕ್ಬಿಟ್ಟು ಕರ್ಕೊಂಬಂದಿದ್ದೀನಿ ಅಂಥೇಳಿ 4:15 ತನಕ ಮಾತುಕತೆ ಎಲ್ಲ ಆಯಿತು. ಮುಗಿಸ್ಕೊಂಡು 4:15ಗೆ ಅವ್ರು ಹೋಗಿದ್ದೆಲ್ಲಿಗೆ, ಸೀದಾ ಏರ್ಪೋರ್ಟಿಗೆ ಡ್ರಾಪ್. ಆ ಮೆಟಡರ್ ವ್ಯಾನ್ ನೀನು ಮನೆಗೆ ಹೋಗಪ್ಪ ಅಂತ ಕಳಿಸ್ಬಿಟ್ಟು ಡ್ರೈವರ್ನ 5:30 ಫ್ಲೈಟಿಗೆ ಮದ್ರಾಸಿಗೆ ಹೋಗಾಯ್ತು ಶಂಕರ್ನಾಗ್. ಅಲ್ಲಿ ಶೂಟಿಂಗ್ ಇತ್ತು. ಸೊ ಫುಲ್ ನೈಟ್ ಜಾಗರಣೆ. ಅದು ಯಾವಾಗ ತೂಕಡಿಸಿರೋ ಗೊತ್ತಿಲ್ಲ. ಅಲ್ಲೋಗಿ ಶೂಟಿಂಗ್ ಮುಗಿಸ್ಕೊಂಡು ಸಂಜೆ 6 ಗಂಟೆ ಫ್ಲೈಟಿಗೆ ವಾಪಸ್ ಬೆಂಗಳೂರು. ಮತ್ತೆ ಡ್ರಾಮಾ ರಿಹರ್ಸಲ್ಲು, ಡಿಸ್ಕಷನ್ನು. ಇದೇ ಸುರೇಶನ್ ಕರ್ಸ್ಕೊಂಡು ಬರ್ಕೊಳಪ್ಪ ಎಲ್ಲ. ಇದು ಈ ರೀತಿ ಹಗಲು ರಾತ್ರಿ ಕೆಲಸ ಮಾಡೋದ್ರಲ್ಲಿ ಶಂಕರ್ ಅವರು ಅಷ್ಟು ಫೇಮಸ್. ಅದು ಯಾವಾಗ ನಿದ್ದೆ ಮಾಡ್ತಿದ್ರು, ಅದು ಯಾವಾಗ ಊಟ ಮಾಡೋರು ಏನು ಗೊತ್ತಿಲ್ಲ. ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆಗೇನು. ಅವರ ಒಂದು ಛಾಯೆ ಶಂಕರ್ದು ಇವ್ರ ಮೇಲೂ ಇದೆ. ಸುರೇಶ್ ಅವ್ರಿಗೆ ಏನಕ್ಕೆ ಒಂದು ಎಕ್ಸಾಂಪಲ್ ಕೊಡುವರು. 12 ವರ್ಷಗಳಿಗೆ ನಿಮ್ಗೆ ಹೇಳಿದೆ, ಇದ್ದಕ್ಕಿದ್ದಂಗೆ GBS ಅಂತ ಒಂದು ದೊಡ್ಡ ಕಾಯಿಲೆ, ಲಕ್ಷಕ್ಕೊಬ್ಬರಿಗೆ ಬರುತ್ತೋ ಅಂತ ಕಾಯಿಲೆ ಬಂತು ನನಗೆ. ಅಲ್ಲಿಂದ ಮನೆಗೆ ಯಾಕೆ ಹೋಗ್ತೀಯ, ಈಗ ಒಂದು 15 ದಿವಸ ನಮ್ಮ ಮನೇಲಿ ಯಾರೋ ಇರು ಅಂತ ನನ್ನ ತಂಗಿ ಬಲವಂತ ಕರ್ಕೊಂಡೋದ್ಲು ಅಂತಲೂ ಹೇಳಿದ್ದೀನಿ. ಅಲ್ಲಿದ್ದಾಗ ಏನಾಗಿದೆ, ಇದೇ B. ಸುರೇಶ್ ಅವರು ಅವ್ರ ಸೀರಿಯಲಲ್ಲಿ ಒಂದು ಪಾತ್ರ ಇದೆ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ. ಆವಾಗ ನನಗಿನ್ನೂ ಕಂಪ್ಲೀಟ್ ವಾಯ್ಸ್ ಒಂದು ಲೆವೆಲಿಗೆ ಬಂದಿರಲಿಲ್ಲ, ಇನ್ನೂ ಸ್ವಲ್ಪ ಗೊರಗೊರ ಇತ್ತು. ಇಲ್ಲೆಲ್ಲ ಓಪನ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ಸೊ ಫೋನ್ ಮಾಡಿದ್ದಾರೆ, ಮುಂಜೆ ನಾಳೆ ಫ್ರೀನಾ ಅಂತ. ನಾಳೆ ಅಲ್ಲ ಸರ್, ಇನ್ನೂ 6 ತಿಂಗಳು ಏನೂ ಕೆಲಸ ಮಾಡೋಂಗಿಲ್ಲ. ಯಾಕಪ್ಪ ಏನಾಯ್ತು, ಏನೋ ಒಂಥರ ಇದೆಯಾ, ಮಾತು ಯಾಕೆ ಹಿಂಗಾಗಿದೆ? ಹಿಂಗಾಗಿತ್ತು ಸರ್, 60 ದಿವಸದಿಂದ ಹಾಸ್ಪಿಟ್ಲಲ್ಲಿದ್ದೆ. ಈಗ 1 ವಾರ ಆಯಿತು ನನ್ನ ತಂಗಿ ಮನೆಗೆ ಬಂದು, ಇಲ್ಲಿ 1 ತಿಂಗಳು ರೆಸ್ಟ್ ತಗೋ ಅಂತ ಹೇಳ್ತಾ ಇದ್ದಾರೆ. ನೋಡಿಬಿಟ್ಟು ಆಮೇಲೆ ಈಗ ಫಿಸಿಯೋಥೆರಪಿ ಸ್ಟಾರ್ಟ್ ಆಗಿದೆ. ಇಲ್ಲಿ ದಿನಕ್ಕೆ 600 ರೂಪಾಯಿ 500 ರೂಪಾಯಿ ಕೊಡಬೇಕು ಅವರಿಗೆ. ಮನೆಗೆ ಬಂದು 15 ನಿಮಿಷ ಫಿಸಿಯೋಥೆರಪಿ ಮಾಡ್ತಾರೆ. 2 ದಿವಸಕ್ಕೆ ಒಂದ್ಸಲ INR ಟೆಸ್ಟು. ಹತ್ತತ್ರ ಈಗಲೂ ತಿಂಗಳಿಗೆ 15,000 ರೂಪಾಯಿ ಖರ್ಚಿದೆ ಸರ್. ಏನಪ್ಪ ನಮಗೆಲ್ಲ ಹೇಳಲೇ ಇಲ್ವಲ್ಲಪ್ಪ ನೀನು ವಿಷಯನೇ. ಎಲ್ಲಿ ಹೇಳೋ ಸರ್, ನಾನು ಆಲ್ಮೋಸ್ಟ್ ಕೋಮಾ ಸ್ಥಿತಿಲಿದ್ದೆ. ಮನೆಯವರು ಯಾರ್ಯಾರಿಗೆ ಗೊತ್ತಿದೆಯೋ, ಯಾರಿಗೆ ಇನ್ಫಾರ್ಮ್ ಮಾಡಿದ್ರೋ, ಯಾರ್ಯಾರು ಬಂದು ನೋಡ್ಕೊಂಡು ಹೋದ್ರೋ ಗೊತ್ತಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ಚೇತನ್ ಭಾಳ ನನ್ನ ಮೇಲೆ ಇಂಪ್ರೆಸ್ ಆಗಿದ್ದ. ಮೈನಾ ಆ ದಿನಗಳು ಚೇತನ್. ಆ ದಿನಗಳು ಇವರು ಚೇತನ್ ಅವರು ನನ್ನ ಹುಡ್ಕೊಂಬಂದಿದ್ದಾರೆ ಗೊತ್ತಾಗಿ. ಅವತ್ತಲ್ಲಿ ಅಡ್ಮಿಷನ್ನೇ ಇಲ್ಲ, ಬರೋರೆಲ್ಲ ಬಂದು ಹೋಗಾಯ್ತು ಅಂದಾಗ ಬರೀ ಕಿಟಕಿಯಿಂದ ನೋಡಿಕೊಂಡು ICU ನಾನು ಇದ್ದಿದ್ದು. ಸೊ ಅಲ್ಲಿ ನೋಡಿಕೊಂಡು ವಿಶ್ ಮಾಡಿ ಹೋಗಿದ್ರಂತ ಅವರು. ಸೊ ಹಾಗಾಗಿ ಇವರು ನನಗೆ ಫೋನ್ ಮಾಡಿದ್ದಾರೆ, ಏನಪ್ಪ ಹಿಂಗಾಗಿ ಹೇಳ್ಬಾರ್ದ ನಮಗೆ ಯಾರಿಗೂ ಅಂತ. ಇಲ್ಲ ಸರ್, ಯಾರು ಬಂದು ಹೋದ್ರಂತೆ, ನನಗೆ ಗೊತ್ತಿಲ್ಲ, ನಾನು ಈ ಥರ ಮಲಗಿಬಿಟ್ಟಿದ್ದೆ. ಏನಪ್ಪ ನೀನು ನಮಗೆ ಹೇಳ್ಬಾರ್ದೇನೆ ಒಂಚೂರು. ನೀನು ಆರಾಮಾಗಿದೆಯಾ, ನಾಳೆ ಒಂದು ಕ್ಯಾರೆಕ್ಟರ್ ಮಾಡಿಸ್ಕೊಂಡು ನಂಗೆ ಫೋನ್ ಮಾಡಿದೆ. ನಾನೇನು ಅವ್ರದ್ದು ಸಹಾಯ ಕೇಳಿಲ್ಲ, ಏನೂ ಇಲ್ಲ. ನಿನ್ನ ಅಕೌಂಟ್ ನಂಬರ್ ನಂಗೆ ಫಾರ್ವರ್ಡ್ ಮಾಡು ಅಂದರು. ಅಷ್ಟೇ, ಸರಿ ಕಳಿಸ್ಕೊಟ್ಟೆ. ವೆರಿ ನೆಕ್ಸ್ಟ್ ಡೇ ನೀವು ನಂಬಲ್ಲ, ಒಂದು ಮೆಸೇಜ್ ಬಂತು, ಅದಿನ್ನೂ ಇಟ್ಟಿದ್ದೀನಿ ಹಾಗೆ, ಸ್ಟಿಲ್ ಇಟ್ ಇಸ್ ದೇರ್. ಪ್ರಕಾಶ್ ರಾಜಿಗೆ ಫೋನ್ ಮಾಡಿದ್ದಾರೆ ಅವರು ಭಾಳ ಕ್ಲೋಸ್. ಈಗ ಮಂಜೆ ತುಂಬ ಪ್ರಾಬ್ಲಮಲ್ಲಿ ಆಫ್ಟರ್ 60 days he has come out ಹಾಸ್ಪಿಟಲ್. ತೊಂದರೆಲಿದ್ದಾನೆ. ತಿಂಗಳಿಗೆ 15,000 ಇನ್ನೂ ಬೇಕಂತೆ, 6 ತಿಂಗಳು. 25,000 ಅವನು ಕಳಿಸ್ಕೊಟ್ಟಿದ್ದಾನೆ. ಯಾರು? ಪ್ರಕಾಶ್ ರಾಜ್. 20,000 ಇವರು B. ಸುರೇಶ್. ಎರಡೂ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಒಂದು ಟೈಪ್ ಮಾಡಿದ್ದಾರೆ, ಅದನ್ನು ಹಾಗೆ ಇಟ್ಟಿದ್ದೀನಿ ನಾನು. ಪ್ರಕಾಶ್ ರಾಜ್ ಹ್ಯಾಸ್ ಡಿಪಾಸಿಟೆಡ್ 25K. I have deposited 20K. Don't hesitate. We are all friends. We have to help each other. God bless you ಅಂತ ಟೈಪ್ ಮಾಡಿದ್ದಾರೆ. ಅದು ಹಳೇ ಮೊಬೈಲಲ್ಲಿತ್ತು, ಅದು ಯೂಸ್ ಮಾಡ್ತಾ ಇಲ್ಲ. ಅದನ್ನು ಫೋಟೋ ಹೊಡೆದು ಇಟ್ಕೊಂಡಿದ್ದೀನಿ, ಇದರಲ್ಲಿ ಇನ್ನೂ ಇದೆ. ಐ ವಿಲ್ ಶೋ ಯು. ಆಫ್ಟರ್ 13 years ಸ್ಟಿಲ್ ಇಟ್ ಇಸ್ ದೇರ್. ಸೊ ಹಾಗೆ ಅವತ್ತು ಬರೀ ಒಂದು ಶೂಟಿಂಗಿಗೆ ಅಂತ ನನಗೆ ಕಾಲ್ ಮಾಡಿದವರು ನನ್ನ ಕಷ್ಟವನ್ನು ಅರ್ಥಕೊಂಡು ಅವತ್ತು ನನಗೆ ಸಹಾಯ ಮಾಡಿದ್ದು
ಅವರಿಬ್ಬರ ಕಡೆಯಿಂದ 3 ತಿಂಗಳ ನನ್ನ ಟ್ರೀಟ್ಮೆಂಟಿಗೆ ಹೆಲ್ಪ್ ಆಯಿತು. 15 3 ಮಂತ್ಸ್, ತಿಂಗಳಿಗೆ 15 ಬೇಕಿತ್ತು. ಆಮೇಲೆ 2 ಡೇಸ್ ಒಂದ್ಸ INR ಟೆಸ್ಟ್ ಮಾಡಿ ಕಳಿಸ್ಬೇಕು ಅನ್ನೋರು, ಮನೆಗೆ ಕರೆಸ್ಬೇಕು, ರಿಪೋರ್ಟ್ನ ಕಳಿಸ್ಬೇಕು ಅಲ್ಲಿಗೆ. ಸೊ ಹಾಗಾಗಿ ಆ ಸುರೇಶ್ ಅವರು ಹಾಗೂ ಪ್ರಕಾಶ್ ರಾಜ್ ಸರ್ ಅವಾಗ ಮಾಡಿದಂಥ ಒಂದು ಸಹಾಯವನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರಿಬ್ಬರನ್ನೂ ಅವರ ಕುಟುಂಬದವ್ರನ್ನೂ ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ಈ ಮೂಲಕ ದೇವ್ರನ್ನ ಪ್ರಾರ್ಥಿಸ್ತಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಗಳನ್ನ ಇಲ್ಲಿವರೆಗೂ ಯಾಕೆ ಕಳ್ಸೋಕೆ ಹೋದ್ರಿ? ಒಂದು ಫೋನ್ ಮಾಡಿದ್ರೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ. ಪ್ರಕಾಶ್ ರಾಜ್ ಸರ್ ಸ್ಟಾರ್ ಆಗಕ್ಕೆ ಮೊದಲು ಪರಿಚಯ ಇದ್ರೆ ನಿಮಗೆ ಆಯ್ತು ನಾಟಕದ ದಿನಗಳಲ್ಲಿ? ಅವ್ರು ಸ್ಟಾರ್ ಆಗಕ್ಕೆ ಮುಂಚೆನೆ ಸಂಖ್ಯೆ ಸ್ಟುಡಿಯೋಗೆ ಬರೋರು. ಏನು ಕೆಲಸ ಇಲ್ಲದೆ ಇದ್ದಾಗ ಸುಮ್ಮನೆ ಹೇಗೆ ಬಂದ್ಬಿಟ್ಟು ಕೆಲವು ಸಲ ಫೋನ್ಗಳು ಮಾಡೋರು. ಅವಾಗ ನಾನು ಪಕ್ಕದಲ್ಲೇ ಇರ್ತಿದ್ದೆ, ನೋಡಿದ್ರು. ಅವಾಗಿಂದಲೂ ಚೆನ್ನಾಗಿ ಪರಿಚಯ ಇತ್ತು. ಸೊ ಹಾಗಾಗಿ ಈ ಇನ್ಸಿಡೆಂಟ್ ಆದಮೇಲೆ ಯುವರತ್ನ ಮಾಡುವಾಗ ಒಂದು ಪವರ್ಫುಲ್ ಸೀನ್ ಇತ್ತು. ಇವರು ಒಂದು ಹಾಸ್ಪಿಟಲ್ನಲ್ಲಿ ಚೇರ್ಮನ್ ಪ್ರಕಾಶ್ ರಾಜ್ ಸರ್, ನಾನು ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್. ನನ್ನ ಮಗಳು ಹೈ ಡಿಸ್ಟಿಂಕ್ಷನಲ್ಲಿ ತಗೊಂಡು ಇವ್ರ ಕಾಲೇಜಲ್ಲೇ ಓದ್ತಾ ಇರ್ತಾಳೆ. ಸೊ ಇವರು ಕೆಲವರಿಗೆಲ್ಲ ಸ್ವಲ್ಪ ಎಕ್ಸಮ್ಷನ್ ಮಾಡಿರ್ತಾರೆ ಪ್ರಕಾಶ್ ಅವರು. ಸೊ ಅದನ್ನು ಹೇಳಿಕೊಂಡು ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ನಮ್ಮಂಥ ಇದು ಕನಸು ಕಂಡಂಥ ಬಡವರಿಗೆ ನಿಮ್ಮಂಥ ದೊಡ್ಡ ಕಾಲೇಜಲ್ಲಿ ಸೇರಿಸೋದು ಕಷ್ಟ, ಆದರೂ ನೀವು ನಮಗೆ ಒಂದು ಕನ್ಸೆಷನ್ ಕೊಟ್ಟಿರೋದ್ರಿಂದ ನಮ್ಮ ಮಗಳು ಇವತ್ತು ನಿಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾಳೆ, ತುಂಬ ಧನ್ಯವಾದಗಳು ಅಂತೆಲ್ಲ ಹೇಳೋದು ಒಂದು ಸೀನ್ ಇದೆ. ಅದೇನೋ ಲೆಂತ್ ಜಾಸ್ತಿ ಆಯ್ತು ಅಂತ ಅದನ್ನು ಕಟ್ ಮಾಡಿಬಿಟ್ರು. ಬಟ್ ಟೀ ಕುಡಿತಾ ಇರೋದು, ಇದೊಂದು ನಮ್ಮ ಇವ್ರ ಜೊತೆ ಮಾತಾಡೋದು, ಯಾರೋ ನಮ್ಮ ಪುನೀತ್ ಸರ್ ಜೊತೆ ಮಾತಾಡೋದು ಎಲ್ಲ ಇಟ್ಟಿದ್ದಾರೆ. ಬಟ್ ಆ ಸೀನ್ ತುಂಬ ಚೆನ್ನಾಗಿತ್ತು. ಅದು ನಾನೆಲ್ಲ ರೆಡಿಯಾಗಿ ಕೂತಿದ್ದೆ. ಆಮೇಲೆ ಬಂದರು ಇವರು ಪ್ರಕಾಶ್ ರಾಜ್ ಸರ್, ನಂದು ಅವ್ರ ಕಾಂಬಿನೇಷನ್ನು. ನಾನು ಏನೂ ಹೇಳೋಕ್ಕೆ ಹೋಗಲಿಲ್ಲ, ಅವರು ಏನೂ ಹೇಳೋಕ್ಕೆ ಹೋಗಲಿಲ್ಲ. ಬಟ್ ಫ್ಲ್ಯಾಶ್ ಬ್ಯಾಕ್ ಅವ್ರಿಗೂ ಗೊತ್ತು, ಇವನು ಹುಷಾರು ತಪ್ಪಿತ್ತು, ಈಗ ಹುಷಾರಾಗಿದ್ದಾನೆ, ಇವತ್ತು ಆ್ಯಕ್ಟ್ ಮಾಡಕ್ಕೆ ಬನ್ನಿ ಅಂತ ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಒಬ್ರಿಗೊಬ್ರು ಬರೀ ಕಣ್ಣಲ್ಲೇ ನೋಟ. ನಾನು ಅವ್ರನ್ನ ನೋಡ್ತಾ ಹೋದೆ, ಅವರು ನನ್ನ ನೋಡ್ತಾ ಹೋದರು. ಸರ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ನಿಮ್ಮ ಉಪಕಾರ ಮರೆಯಲ್ಲ ಸರ್ ಅಂತ ಹೋಗಿ ತಪ್ಪಿಕೊಂಡೆ. ಏಯ್ ಅದೆಲ್ಲ ಹೇಳ್ಬೇಡ, ಕೂಲ್ ಸುಮ್ಮನೆ ಇರು ಅಂದರು. ಅಂದರೆ ಬರೀ ನಮ್ಮ ಎಕ್ಸ್ಪ್ರೆಷನಲ್ಲೇ ನಮ್ಮ ಧನ್ಯವಾದಗಳು, ಸಂಕಟ, ಅವ್ರು ಮಾಡಿದ ಹೆಲ್ಪು ಎಲ್ಲ ವಿಲೇವರಿ ಆಯಿತು. ಆದರೆ ಆ ಸೀನ್ ಉಳಿಲಿಲ್ಲ, ಲೆಂತ್ ಜಾಸ್ತಿ ಅಂತ ಕಟ್ ಮಾಡಿಬಿಟ್ಟಿದ್ರು. ನಾನು ಸಿನಿಮಾದಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲಿದ್ದೀನಿ ಅಂತ. ಆಮೇಲೆ ಹೇಳಿದ್ರು ಎಲ್ಲ ಲೆಂತ್ ಜಾಸ್ತಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು ಅಂಥೇಳಿ. ಹಾಗಾಗಿ ಜೀವನದಲ್ಲಿ ಎಷ್ಟೋ ಇದು ನಡೆಯುತ್ತೆ. ಕೆಲವರು ಹೀಗೆ ಬಂದು ಅದು ಯಾವ ಋಣನೋ ಗೊತ್ತಿಲ್ಲ, ಸಹಾಯ ಮಾಡಿ ಹೋಗ್ತಾರೆ. ನಮ್ಮ ಸ್ವರೂಪ್ ನಾಡಗೌಡ ಅವರು ಮಾಡಿರುತ್ತಾರೆ, ಅದನ್ನು ನೆನೆಸ್ಕೋಬೇಕಷ್ಟೇ ನಾವು. ನೀ ಆಡು ಆಟ ಮರ್ತಿ, ನಾನು ಆಡು ತುಂಬೇನು ಕೊರತಿ, ಇಲ್ಲಾಂದ್ರೆ ರಾಣಿ ಹುಚ್ಚಿ ಆಗ್ತಿದ್ಲು, ಹುಚ್ಚಿ. ಈಗ ನಾನು ಹುಚ್ಚಾಗೇನೆ. ಪ್ರಕಾಶ್ ಅವ್ರದ್ದು ಅವರು ಒಂದು ಆರ್ಟ್ ಫಿಲಮ್ ಮಾಡ್ತಾ ಇದ್ರು. ಆರ್ಟ್ ಫಿಲಮ್ ಅಂತಾನೆ ಅವರು 1 ಪೈಸಾನು ರೆಮ್ಯುನರೇಷನ್ ತಗೊಳ್ದಲ್ಲೇ ಅತಿಥಿ ಪಿ ಶೇಷಾದ್ರಿ ಅವರು ಇರ್ಬೇಕಣ್ಣ. ಬರೀ ಫ್ಲೈಟ್ ಚಾರ್ಜ್ ಕೊಡಿ ಸಾಕು, ನಾ ಬಂದು ಹೋಗ್ತೀನಿ, ನನ್ನ ಪರ್ಸನಲ್ ಕಾಸ್ಟ್ಯೂಮರ್, ಮೇಕಪ್, ಟಚ್ ಅಪ್ ಯಾರನ್ನೂ ಕರ್ಕೊಂಬರಲ್ಲ, ಒಳ್ಳೆಯವ್ರು ನೋಡಿ ನೀವೇ ಇಟ್ಕೊಳ್ಳಿ, ನಾನು ಬರ್ತೀನಿ, ಫ್ಲೈಟ್ ಟಿಕೆಟ್ ಕಳಿಸ್ಕೊಡಿ ಅಂತ ಹೇಳಿ ಬಂದಿದ್ರು. ಅದಕ್ಕೆ ನಾನೇ ಮ್ಯಾನೇಜರ್ ಕೆಲಸ ಮಾಡಿದೆ. ರಾವ್ ಹೋಟ್ಲು ಅಂತ ಕನಕಪುರ ರೋಡಲ್ಲಿದೆ, ಆಂಜನೇಯ ಫೇಮಸ್ ಗುಂಡಾಂಜನೇಯ ದೇವಸ್ಥಾನ. ಅಲ್ಲಿ ಗುಡ್ಡ, ಅಲ್ಲಿ ಒಂದು ಕೊಳ ಇದೆ, ತುಂಬ ಶೂಟಿಂಗ್ಗಳು ನಡೀತಾ ಇರುತ್ತೆ, ಮಂಟಪ ಇದೆ, ಆಮೇಲೆ ಆಲದ ಮರ ಇದೆ, ಪಂಚಾಯತಿ ಸೀನು ಅದು ಇದು ಮಾಡೋಕ್ಕೆಲ್ಲದಕ್ಕೂ ಚೆನ್ನಾಗಿದೆ. ಅದು ಅಲ್ಲಿ ಪ್ಲ್ಯಾನ್ ಮಾಡಿದ್ದು ನಾವು. ಮೇಯ್ನ್ ರೋಡಲ್ಲಿ ಬಂದರೆ ರೋಡ್ ಚೆನ್ನಾಗಿದೆ. ಮೇಯ್ನ್ ರೋಡ್ ಇಲ್ಲಿಂದ ಎಂಟ್ರಿ ಅಂದರೆ 1 ಕಿಲೋಮೀಟ್ರ್ ಹಿಂದೆ ಒಂದು ಶಾರ್ಟ್ ಕಟ್ ಇದೆ, ಬಟ್ ಸ್ವಲ್ಪ ಮಣ್ಣು ರೋಡ್ ಅದು. ನಾನು ಅಲ್ಲೇ ಹೋಗಿ ನಿಂತ್ಕೊಂಡಿದ್ದೆ ಶಾರ್ಟ್ ಕಟ್ ಜಾಗದಲ್ಲಿ. ಆ ಕಡೆಯಿಂದ ಬಂದೆ ನಾನು. ಅವನು ಊಟದ ಗಾಡಿಯವನು ಅವರಿಗೆ 11 ಗಂಟೆ ಮೇಲೆ ಬರೋಕ್ಕೆ ಹೇಳಿತ್ತು. ಊಟದ ಗಾಡಿಯವನು ನನ್ನ ಇಳಿಸ್ಬಿಟ್ಟಲ್ಲಿ ಹೊರಟೋದ. ಇದೇ ಶಾರ್ಟ್ ಕಟ್ ಅಲ್ವಾ, ಒಳಗಡೆ ಹೆಂಗಿದೆ ಅಂತ ನಾನು ನೋಡಿಲ್ಲ, ಶಾರ್ಟ್ ಕಟ್ ತಾನೆ ಅಂತ ಅಲ್ಲಿ ಕಾಯ್ಕೊಂಡಿದ್ದೆ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಹಿಂಗೆ ಕಾಯ್ತಾ ಇದ್ದೀನಿ ಸರ್, ಇಷ್ಟು ದೂರ ಆದಮೇಲೆ ಇಂಥ ಮೈಲಿಕಲ್ಲ ಆದಮೇಲೆ ನಾನು ಅಲ್ಲೇ ನಿಂತಿರ್ತೀನಿ, ನೀವು ಬಂದುಬಿಡಿ ಅಂತ. ಅವ್ರು ಬಂದರು, ಕಾರು ಹೇಳಿದರು. ಡೌಟ್ ಮೇಲೆ ಹಿಂಗೆ ನೋಡ್ತಾನೆ ಇದ್ದೆ, ನಿಲ್ಲಿಸಿರೋ ಕೂತ್ಕೊಂಡೆ. ನೋಡಿದ್ರೆ ಆ ರೋಡು ಅಷ್ಟು ಕೆಡದಾಗಿದೆ. ಮಳೆ ಬೇರೆ ಬಂದುಬಿಟ್ಟಿದೆ, ಹಿಂದಿನ ದಿವಸ ಕೂತ್ಕೊಳ್ತಾ ಇದೆ ಕಾರು. ಇವೆಲ್ಲ ಲೇಟೆಸ್ಟ್ ಕಾರ್ಗಳಲ್ಲ, ಇವೆಲ್ಲ ಹೈಟ್ ಕಮ್ಮಿ ಇರುತ್ತೆ, ಉಜ್ಜುತ್ತಾ ಇದೆ. ನೀನು ಲೊಕೇಶನ್ ಸಿಕ್ಲೇನಪ್ಪ ನಿನಗೆ, ಹೋಗಿ ಇಂಥ ಡಬ್ಬರೊಳಗೆ ಕರ್ಕೊಂಬತ್ತಾ ಇದೆಯಲ್ಲ. ಇಲ್ಲ ಸರ್, ಆ ಕಡೆಯಿಂದ ಚೆನ್ನಾಗಿದೆ, ನಂಗೆ ಗೊತ್ತಿರಲ್ಲ, ಇಲ್ಲಿ ಇದಾಯ್ತು. ಸಾರಿ ಸರ್ ಹೆಂಗೋ ಉಜ್ಕೊಂಡು ಕರ್ಕೊಂಡು ಹೋದರು. ಮೇಲೆ ಹೋದ ಮೇಲೆ ಆ ಜಾಗ ನೋಡಿದ ಮೇಲೆ ಏಯ್ ತುಂಬ ಚೆನ್ನಾಗಿದೆ ಲೊಕೇಶನ್ ಅಂದರು. ಅವತ್ತು 4 ಗಂಟೆ ಮೇಲೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಯಿತು. ಡೇ ಎಫೆಕ್ಟ್ ಎಲ್ಲ ಮುಗಿದ ಮೇಲೆ ನೈಟ್ ಎಫೆಕ್ಟ್ ಎಲ್ಲ ಇತ್ತು, ನಾಟಕ ಮಾಡೋದು ಅದು ಇದು ಆ ಥರ ಸೀನ್ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಅಲ್ಲಿಗೆ ಹೋದ ಕೂಡಲೇ ಅವರು
ರಾವ್ಗೋಡ್ಲಿಗೆ ಹೋದ ಕೂಡಲೇ ಅನ್ಕೊಂಡು ಬಂದ್ರಂತೆ. ಆಮೇಲೆ ಹೇಳಿದ್ರು, ನಾನು ಮೇಕಪ್ ಮ್ಯಾನ್ ಬೇರೆ ಬರಲ್ಲ ನಾನು ಅಂತ ಹೇಳಿದ್ದೀನಿ, ಯಾರನ್ನ ಕರೆದು ಬಿಟ್ಟಿರ್ತಾರೋ ಏನೋ, ರಾವಣನ್ ಥರ ಮೇಕಪ್ ಬೇರೆ ಹಾಕಬೇಕು, ಏನು ಮಾಡೋದಪ್ಪ, ನಾನು ಹೇಳಿದ್ರೆ ಚೆನ್ನಾಗಿತ್ತು ಇಂಥವ್ರನ್ನ ಇಟ್ಕೊಳ್ಳಿ ಅಂದ್ಬಿಟ್ಟು ಅಂತ ಹೆದರ್ಕೊಂಡೇ ಬಂದ್ರಂತೆ. ನಾವು ಮೇಕಪ್ ರಾಮಕೃಷ್ಣನ್ ಇಟ್ಕೊಂಡಿದ್ದು, ಅಂಬರೀಷ್ ಮತ್ತು ಉಪೇಂದ್ರ ಅವ್ರಿಗೆಲ್ಲ ಪರ್ಸನಲ್ ಅವ್ರನ್ನ ಇಟ್ಕೊಂಡಿದ್ದು. ನ್ಯಾಷನಲ್ ಅವಾರ್ಡ್ ವಿನ್ನರ್, ನಮ್ಮ ಮಾಲ್ಗುಡಿಗೆಲ್ಲ ಕೆಲಸ ಮಾಡಿದ್ದಾರೆ. ಸೋನು ಗೌಡ ಅವ್ರ ತಂದೆ ನೋಡಿ ಕೂಡಲೇ, ವೈಗುಡ್ ಮುಂಜೆ ನಾನು ಯಾರು ಇಟ್ಕೊಂಡ್ಬಿಟ್ಟಿರ್ತೀವಿ ಅಂದ್ಕೊಂಡಿದ್ದೆ, ರಾಮಕೃಷ್ಣನ್ ಇಟ್ಕೊಂಡಿದೆಯಲ್ಲ, ಓಕೆ ಐ ಆಮ್ ಹ್ಯಾಪಿ ಅಂದರು. ಸರಿ, ಡೇ ಎಫೆಕ್ಟ್ ಎಲ್ಲ ಮುಗೀತು, ನೈಟ್ ಎಫೆಕ್ಟ್ ಸ್ಟಾರ್ಟ್ ಆಯಿತು. ನೈಟ್ ನಡೀತಾ ಒಂದು 12 ಗಂಟೆ ಒಳಗಡೆ ಅವ್ರು ತನ್ನಿ ಸಿಗರೇಟ್ ಎಲ್ಲ ಖಾಲಿ ಆಗೋಯ್ತು. ಸಿಗರೇಟ್ ಬೇಕು ಅವರಿಗೆ, ಚಳಿಗಾಲ ಬೇರೆ ಅದು. ಸ್ವಲ್ಪ ಸಿಗರೇಟ್ ಎಲ್ಲರೂ ಇದ್ರು ನೋಡಪ್ಪ ಅನ್ನು. ಅಲ್ಲೆಲ್ಲ ಹೋದೆ, ಹುಡುಕಿದೆ, ಅಂಗಡಿ ಬಾಗಿಲು ಹಾಕ್ಬಿಟ್ಟಿದ್ದ. ಅಲ್ಲೇ ರಾವ್ಗೋಡ್ ಡೌನಲ್ಲೇ ಅಂಗಡಿಗಳಿದೆಯಲ್ಲ, ಅವ್ರ ಮನೆ ಬೇರೆ ಗೊತ್ತಿತ್ತು ನನಗೆ, ಅಲ್ಲೇ ಪಕ್ಕದಲ್ಲಿ. ಅವನು ಹೋಗಿ ಎಬ್ಸಿ ಗಲಾಟೆ ಮಾಡಿ, ಅಯ್ಯೋ ಎಲ್ಲ ಖಾಲಿ ಆಗ್ಬಿಡಿ ಸರ್, ಒಂದೇ ಒಂದು ಪ್ಯಾಕ್ ಇದಿದೆ, ಬರ್ಕ್ಲಿ ಸಿಗರೇಟ್ ಇದೆ ಸರ್, ವಿತೌಟ್ ಫಿಲ್ಟರ್ ಅದುವೆ, ಏನೋ ಅವ್ನು ಕೊಡಪ್ಪ ಅಂತೇಳಿ ಅದನ್ನೇ ತೊಗೊಂಬಂದೆ. ಸೊ ಅಲ್ಲಿ ಬೇರೆಯವ್ರು ಇರ್ತಾರಲ್ಲ ಇಸ್ಕೊಳ್ಳೋಕ್ಕೆ, ಸೊ ಅದು 2 ಗಂಟೆ ಒಳಗೆ ಖಾಲಿ ಆಗೋಯ್ತು. ಇನ್ನೊಂದು ಸ್ವಲ್ಪ ನೋಡಪ್ಪ ಅಂತಾರೆ, ಎಲ್ಲಿದೆ ಅಂಗಡಿಗಳಿಲ್ಲ. ಅಷ್ಟೊತ್ತಿಗೆ ಶೂಟಿಂಗ್ ನೋಡೋಕ್ಕೆ ಬಂದಿದ್ದವನು ಒಬ್ಬ ಹಳ್ಳಿ ಗೌಡ್ರು, ಅವರು ಸರ್ ನನ್ನ ಹತ್ರ ಬೀಡಿ ಇದೆ 1-2 ಕೊಡಲ ಅಂತ. ಕೊಟ್ಟಿರಪ್ಪ 1-2 ಸೇಫ್ಟಿ ಕೊಟ್ಟಿರು ಅಂತ ಅನ್ವಯಿಸ್ಕೊಂಡು ಇಟ್ಕೊಂಡೆ. ಎಲ್ಲ ಮುಗಿದ ಕೂಡಲೇ ಇವ್ರು ರೇಗ್ಸೋರ್ ಥರ, ಏನಪ್ಪ ಕಡೆಗೆ ಬೀಡಿನೂ ಇಲ್ಲೋನಪ್ಪ ಅಂದರು. ಅವ್ರ ಬಾಯಿಂದನೇ ಯಾವಾಗ ಬಂತೋ, ಸರ್ 1-2 ಇದೆ ಸರ್ ಅಂತ ಗೌಡ್ರ ಹತ್ರ ಇಸ್ಕೊಂಡು ಇಟ್ಕೊಂಡಿದ್ದೆ ಅಂತ ಅದನ್ನು ಕೊಟ್ಟೆ. ಹಾಗೆ ಆ ಚಳಿಗೆ ಓಪನ್ ಪ್ಲೇಸ್ ಬೇರೆ, ಬೆಳಕರಿವರೆಗೂ ಶೂಟಿಂಗು, ಸಿಗರೇಟ್ಗಳು ಖಾಲಿಯಾಗಿ, ಇದ್ದಿದ್ದು ಬೀಡಿನೂ ಖಾಲಿಯಾಗಿ ಭಾಳ ಟೆನ್ಷನಾಗಿ ಹೋಗ್ಬಿಟ್ಟಿತ್ತು. ಸೊ ಹೆಂಗೋ ಬೆಳಕರಿಸ್ತು, ಅಷ್ಟೊತ್ತಿಗೆ ಶೂಟಿಂಗು ಮುಗೀತು. ಅವ್ರದ್ದು 1 ಡೇ ವರ್ಕೇ ಇದ್ದಿದ್ದು, ಡೇ ಎಫೆಕ್ಟ್ ಪ್ಲಸ್ ನೈಟ್ ಎಫೆಕ್ಟಲ್ಲಿ ಮುಗಿಸ್ಕೊಂಡು ಅವ್ರು ಹೊರಟರು. ಹಾಗೆ ಆ ಒಂದು ಇನ್ಸಿಡೆಂಟು, ಅವಾಗ ಅವ್ರು ಮಾಡಿದಂಥ ಒಂದು ಕೋಆರ್ಡಿನೇಷನ್ನು ಎಲ್ಲ ನಾವು ಮರೆಯೋಕ್ಕೆ ಆಗಲ್ಲ. ಪ್ರಕಾಶ್ ಅವ್ರು ಬಟ್ ಒಳ್ಳೆ ಕಲಾವಿದರು ನೋಡಿ, ಅವರು ಒಳ್ಳೆ ಕಲಾವಿದ, ಅದರಲ್ಲಿ ಅನುಮಾನನೇ ಇಲ್ಲ. ಕ್ಯಾಮ್ರಾ ಮುಂದೆ ತಿಂದಾಕ್ಬಿಡ್ತಾರೆ 100%. ಗ್ರೇಟ್ ಆರ್ಟಿಸ್ಟ್. ಜನ ಕೊಟ್ಟಿರೋ ಸ್ಟಾರ್ ನನ್ನ ಹಣೆ ಮೇಲೆ ಇದೆ, ಇದು ಬರೀ ರಿಫ್ಲೆಕ್ಷನ್ ಅಷ್ಟೇ. ಆದ್ರೆ ಆ ಸ್ಟಾರ್ ಮಿಂಚಕ್ಕೆ ಚಂದ್ರ ಇರಬೇಕು, ನಾನು ಸೂರ್ಯ ಸುತ್ತಾಕ್ಬಿಡ್ತೇನೆ. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.